ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 61ರ ಕನ್ಯಾನಗರದಲ್ಲಿ ಸುಮಾರು 70 ವರ್ಷಗಳಿಂದ ಮೂಲಭೂತ ಸೌಕರ್ಯಗಳೇ ಇಲ್ಲವಂತೆ. ಇಲ್ಲಿನ ನಿವಾಸಿಗಳು ಮೂಲ ಸೌಕರ್ಯಗಳೇ ಇಲ್ಲದೆ ಪರದಾಡುತ್ತಿದ್ದಾರೆ. ಕೇವಲ ಒಂದು ಸಾರ್ವಜನಿಕ ಶೌಚಾಲಯವಿದೆ, ಅದು ಕೂಡ ನಿರ್ವಹಣೆ ಇಲ್ಲದೆ ಜನರು ಗೋಳಾಡುತ್ತಿದ್ದಾರೆ. ಕುಡಿಯಲು ನೀರಿಲ್ಲ, ಬೀದಿ ದೀಪ ಇದ್ರೂ ಇಲ್ಲದಂತಾಗಿದೆ. ಮೂಲ ಸೌಲಭ್ಯಗಳೇ ಇಲ್ಲದೆ ಜನ ಪರದಾಡ್ತಿದ್ದು ನಾವು ಬದುಕೋದಾದ್ರೂ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇಷ್ಟೊಂದು ಸಮಸ್ಯೆಗಳು ಇದ್ರೂ ಕೂಡ ಕಾರ್ಪೊರೇಟರ್ ದೊರರಾಜ ಮಣಿಕುಂಟ್ಲರವರ ಕಣ್ಣಿಗೆ ಬಿದ್ರೂ ಕಾರ್ಪೊರೇಟರ್ ಕ್ಯಾರೆ ಅಂತಿಲ್ವಂತೆ. ಮನವಿ ಸಲ್ಲಿಸಿದ್ರು ಕಾರ್ಪೊರೇಟರ್ ಡೋಂಟ್ ಕೇರ್ ಅಂತಿದ್ದಾರೆ. ಹೀಗಾಗಿ ಜನಪ್ರತಿನಿಧಿಗಳ ವಿರುದ್ಧ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ನಮ್ಮದು ಏರಿಯಾ ಬಂದ್ಬಿಟ್ಟು ಕನ್ಯಾನಗರ ಗದಗ ರೋಡು. ನಮಗೆ ನಮ್ಮ ಏರಿಯಾನಲ್ಲಿ ಇರೋ ಪ್ರಾಬ್ಲಮ್, ಹೆಣ್ಮಕ್ಳು ಎಷ್ಟು ಜನ ಬಂದಿದ್ದಾರಲ್ಲ ಅವರೆಲ್ಲರಿಗೂ ಗೊತ್ತಿದೆ. ಯಾಕಂತಂದರೆ ಹೆಣ್ಮಕ್ಳಿಗೇ ತುಂಬ ಪ್ರಾಬ್ಲಮ್ಮು. ಏನೇನು ಸಮಸ್ಯೆ ಇದೆ ಅಂದರೆ ಸರ್, ನಮಗೆ ಹಕ್ಕುಪತ್ರ ಇಲ್ಲ ಮನೆಗೆ. ಈಗ 4th ಜನರೇಷನ್ ನಾವು ಇರೋದು, ಅಂದರೆ 3 ಜನರೇಷನ್ ಕಳೆದೋಗಿದೆ, 3 ಜನರೇಷನ್ ಹೋಗಿದೆ, 4ನೇ ಜನರೇಷನ್ ನಾವಿದ್ದೀವಿ. ಈಗ ನಮ್ಮ ಜನರೇಷನ್ನು ಮುಗಲಿಕ್ಕೆ ಬರ್ತಾ ಇದೆ. ಯಾಕಂತಂದರೆ ನಮಗೆ ಹಕ್ಕುಪತ್ರ ಇಲ್ಲ, ಮನೆ ಕರೆಕ್ಟಾಗಿ ಮನೆ ಇಲ್ಲ, ಕುಡಿಯೋಕ್ಕೆ ನೀರು ಬರ್ತಾವೆ ಬಟ್ 6 ವಾಟರ್ ಟ್ಯಾಂಕ್ ಬರ್ತಾ ಇದೆ, ಶೌಚಾಲಯ ಇದೆ ಬಟ್ ಕ್ಲೀನಿಂಗ್ ಇಲ್ಲ, ಚರಂಡಿಗಳಿದ್ದಾವೆ ನೀಟ್ ಇಲ್ಲ, ಕ್ಲೀನೆಸ್ ಅಂದರೆ 1 ತಿಂಗಳಕ್ಕೆ ಬರ್ತಾರೆ. ನಮ್ಮ ಕಾರ್ಪೊರೇಟರ್ ಕಡೆ ನಮ್ಮ ಹಿರಿಯರು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ, ಅವ್ರಿಗೆ ತಿಳಿಸಿದ್ದಾರೆ, ಎಲ್ಲ ಕಡೆ ಹೋಗಿ ಅವ್ರ ಕೆಲಸ ಏನಿದೆ ಅವ್ರು ಮಾಡಿದ್ದಾರೆ, ನಮ್ಮ ಏರಿಯಾಗಿದ್ದು ಮಾಡಿರಿ. ಬಟ್ ಓಟ್ ಬೇಕಂದರೆ ಎಲ್ಲಿದ್ದವ್ರು ಕೆಳಗಡೆ ತನಕ ಬರ್ತಾರೆ. ನಮ್ಮದು ಜೋಪಡಿ ತನಕ ಬರ್ತಾರೆ. ಜೋಪಡಿಗೆ ಮನೆ ಹಂದಿ ಏನು ದಾರಿ ಇಲ್ಲ, ಅಲ್ಲಿನೂ ಬರ್ತಾರೆ, ಮನೆ ಮನೆಗೆ ಕೇಳ್ತಾರೆ ಓಟ್ ಹಾಕ್ರಿ ಅಂತಂದು. ಕೆಲಸ ಯಾಕೆ ಮಾಡಲ್ಲ ರೀ? ಕೆಲಸ ಯಾಕೆ ಮಾಡಲ್ಲ? ನಮ್ಮ ಓಟ್ ಎಷ್ಟು ಇಂಪಾರ್ಟೆಂಟ್ ಇದೆ, ಕೆಲಸ ಯಾಕೆ ಮಾಡಲ್ಲ? ಅಂದರೆ ನಮ್ಮ ಕಡೆಯಿಂದ ಫಂಡ್ಸ್ ಯಾವುದು ಬರ್ತಾ ಇಲ್ವಾ? ಫಂಡ್ಸ್ ಗೌರ್ಮೆಂಟಿಗೆ ಬರ್ತಾ ಇಲ್ವಾ? ನಮ್ಮ ಏರಿಯಾಗೆ ಎಲ್ಲ ಕಡೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ನಮ್ಮ ಏರಿಯಾಗೆ ಯಾಕೆ ಕೊಟ್ಟಿಲ್ಲ? ಏನು ಸಮಸ್ಯೆ ಇದೆ? ನಮ್ಮ ಕಡೆ ಮುಂದೆ ಬಂದು ಮಾತಾಡಬೇಕು. ಅವರಲ್ಲೇ ಕೂತ್ಕೊಂಡು ಅವ್ರ ಅವಶ್ಯಕತೆ ಏನಿದೆ, ಏನಾದರೂ ಮೀಟಿಂಗ್ಸ್ ಇದ್ದರೆ ಬರ್ತಾರೆ, ಹೈಫೈ ಆಗಿ ಬಂದು ಒಂದು 5 ನಿಮಿಷ ಕುಂತು ಮಾತಾಡ್ತಾರೆ, ಹೋಗ್ತಾರೆ. ಅಲ್ಲಿರೋ ಪೊಸಿಷನ್ ಅವ್ರು ಒಂದಿನ ಇದ್ದು ನೋಡ್ಲಿಕ್ಕೆ ಹೇಳ್ರಿ, ನಾವು ಎಷ್ಟು ಕಷ್ಟಪಡ್ತಾ ಇದೀವಿ ಅಂತಂದು. ಮನವಿ ಕೊಟ್ಟಿದ್ದಾರೆ ಸರ್, ಎಲ್ಲ ಕಡೆ ಮನವಿ ಕೊಟ್ಟಿದ್ದಾರೆ. ನಮ್ಮ ಏರಿಯಾ ಹಿರಿಯರೆಲ್ಲರೂ ಹೋಗಿ ಕೊಟ್ಟಿದ್ದಾರೆ. ಅವ್ರ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ದಾಖಲೆಗಳು ಏನೇನಿದೆ ಅಲ್ಲ ಅವ್ರಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಬಟ್ ಯಾರು ಏನೂ ಕೆಲಸ ಮಾಡಿಲ್ಲ ಸರ್. ಕಾರ್ಪೊರೇಟರ್ ಮಣಿಕುಂಟ್ಲ ದೊರರಾಜ್ ಅಂತ ಸರ್, ಅವರೇ ಕಾರ್ಪೊರೇಟರು. ಬಟ್ ಏನೂ ಕೆಲಸ ಮಾಡಿಲ್ಲ ಸರ್. ಎಲ್ಲದಕ್ಕೂ ಟೈಮ್ ಇದೆ, ನಮ್ಮ ಕಡೆ ಮಾತಾಡ್ಲಿಕ್ಕೆ ಬಂದು ಕೆಲಸ ಮಾಡ್ಲಿಕ್ಕೆ ಟೈಮ್ ಇಲ್ಲ ಏನ್ರಿ? ಎಲ್ಲ ಬಂದು ನಿಲ್ಲಿಸ್ಲಿಕ್ಕೆ ಟೈಮ್ ಇದೆ, ಬಂದು ಕೆಲಸ ಮಾಡ್ಲಿಕ್ಕೆ ಟೈಮ್ ಇದಕ್ಕಿಲ್ಲ ಸರ್. 30 ವರ್ಷ ಟೈಮ್ ಐತಿ. ಹಾಂ ಸರ್, ಇಷ್ಟು ವರ್ಷ ಅಂದರೆ ನಮ್ಮ 4 ಫಾದರ್ಸ್ ಎಲ್ಲ ಹೋಗಿದ್ದಾರೆ. ಇವ್ರು ನೋಡ್ರಿ, ಇವ್ರು ಎಷ್ಟು ವಯಸ್ಸಾಗಿದೆ, ಅವರು ಇನ್ನು ವಾಶ್ರೂಮ್ಗೆ ಬಕೆಟ್ ಇಟ್ಕೊಂಡು ಹೋಗ್ಬೇಕು, ಕಾಣಂಗಿಲ್ಲ ರೀ ಸರ್. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.